ಹತ್ತಲ್ ನನ್ನ ಮಗಳು. ಒಂದು ಕ್ಷಣ ನನ್ನ ಭೂಮಿಲೇ ಬಾಯಿ ಬಿಟ್ಟು ಒಳಗೆ ಹೋಗಬಾರ್ದು ನನ್ನ ಕಾಂತ. ನನ್ನ ಮಗಳು ಮತ್ತೆ ನಕ್ಕೊಂತಿರ್ತಾಳೋ ಇಲ್ಲೋ, ಇದೇನಾತಪ್ಪ ಅಂತೇಳಿ ಭಾಳ ಚಿಂತೆ ಆಗಿತ್ತು ಬಿಡ್ರಿ ನನಗೆ. ಎತ್ತಾಗ ಒಟ್ಟು ನೀವು ಆರಾಮಾದ್ರಲ್ಲ, ಅದು ಇಲ್ಲಿಗೆ ಬಂದ್ರಲ್ಲ, ಅದಷ್ಟೇ ಸಾಕು ನೋಡ್ರಿ ನನಗೆ. ಹಡದ ತಾಯಿ ಸಂಕಟ ನಿಮ್ಮ ತಾಯಿಯವರು ಅಷ್ಟಪ್ಪ, ಭಾಳ ಕಷ್ಟ ಬಿಟ್ಟಾರ, ಭಾಳ ಮನ್ಸಿಗೆ ನೊಂದ್ಕೊಂಡಾರಪ್ಪ, ಭಾಳ ನೊಂದ್ಕೊಂಡಾರ. ಎಷ್ಟು ಈರ ಅಂತ ಬಡ್ಕೊಂಡೆ ನಮ್ಮ ಮನ್ಯಾಗ. ಅಯ್ಯ ನನ್ನ ಹೆಂಡ್ತಿ ನಾ ನೋಡ್ಬೇಕಂತ ಓಡಿ ಬಂದೆ. ನಾನು ಎಷ್ಟು ಸಲ ಅನ್ಕೊಂಡೇನು ಗೊತ್ತನ, ಯಾಕೆ ನಮ್ಮ ಅಣ್ಣನ ನಾವು ಅಲ್ಲಂದ್ರು ನಾ ಬಲವಂತವಾಗಿ ಇರಿಸ್ಕೋಬೇಕಿತ್ತು, ನಾವಳೆ ಹೋಗಾಕ್ ಬಿಟ್ನಲ್ಲಪ್ಪ ದೇವ್ರೆ. ಇನ್ನೇಮ್ ನಮ್ಮ ಅಣ್ಣ ಯಾವತ್ತಾರ ನನ್ನ ಕೈ ಸಿಕ್ಕರೆ ಸಾಕು, ನಾ ಇನ್ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ಅಂತೇಳಿ ಎಷ್ಟು ಸಲ ಅನ್ಕೊಂಡೇನು ಗೊತ್ತನ. ಅವತ್ತು ಹೆಂಗಾರ ಮಾಡಿ ಗದ್ಲ ಮಾಡಿ ಆದರೂ ಸರಿ ಮನ್ಯಾಗ ಇಟ್ಕೋಬೇಕಿತ್ತು ನಮ್ಮ ಅಣ್ಣನ, ಅಷ್ಟೊತ್ತೇ ನಾ ಹೋಗಾಕ್ ಬಿಡಬಾರ್ದಾಗಿತ್ತು ಅಂತೇಳಿ ನಾ ಎಷ್ಟು ಸಲ ಅನ್ಕೊಂಡೇನು ಗೊತ್ತನ. ನಿನಗನ್ಸದೇನ, ನನಗ ಅನ್ಸೈತಿ ಯಾಕಾರ ಬಂದು ನೀವು ಮರಯ್ಯ, ಎಲ್ಲಿ ಬಂದು ಸಿಕ್ಕೊಂಡೆ ನಾನು, ಇವ್ರು ಯಾರು ಇವ್ರು ಅಂತೇಳಿ. ಅಯ್ಯೋ ಅಣ್ಣ, ಹೆಂಗಾರ ಓಡಿಯೋದೇವಪ್ಪ ನೀನು. ಯಪ್ಪ ಅವ್ರ ಕೈಯಾಗಿಂದ ಪಾರಾದೆಲ್ಲ ನೀನು, ಯವ್ವ ದೇವ್ರೆ. ಅಲ್ಲ ಅವರು ಅಷ್ಟು ಮಚ್ಚು ತಗೊಂಡು ಇಬ್ರು ಬೆನ್ನತ್ತಾರಂತಿ, ಹೆಂಗೆ ಪಾರಾದ್ಯಪ್ಪ ನೀನು. ಜೀವ ಭಯ ಆಯ್ತಲ್ಲ ಮನುಷ್ಯನ ಓಡಿಸ್ತತಿ. ಈಗ ಒಬ್ಬ ಮಚ್ಚು ತೊಗೊಂಡು ನಮ್ಮನ್ನ ಕಡೆಯಾಕೆ ಬರ್ತಾನಂದ್ರೆ ಎಂಥ ಹೆದರಿಕೆ ಆಗ್ಬೋದು ವಿಚಾರ ಮಾಡಿ ನೀನು. ಅಲ್ಲ ಈಗ ಎಲ್ಲೇ ಒಂದು ಆಘಾತ ಆಗಿ ಸಾಯ್ಬೋದು, ಇದಕ್ಕಿದ್ದಂಗೆ ಮನುಷ್ಯ ಹೃದಯಾಘಾತ ಆಗಿ ಸಾಯ್ಬೋದು, ಅಥವಾ ಇನ್ನೇನೋ ಆರಾಮಿಲ್ದಂಗೆ ಆಗಿ ಸಾಯ್ಬೋದು. ಆದ್ರೆ ಮಚ್ಚು ತೊಗೊಂಡು ಒಂದಿಬ್ರು ಬೆನ್ನತ್ತಿ ನಮ್ಮನ್ನು ಚುಚ್ಚಿ ಅಣುವಾಗಿ ಕೊಲ್ತಾರಂದ್ರೆ ಅದರಂಥ ಭಯ ಯಾವುದೈತಿ ಹೇಳು. ನನ್ನ ಮಗಗೆ ಇಂಥ ಒಂದು ನರಕ ತೋರಿಸ್ಬಿಟ್ರಲ್ಲ ಇವ್ರಾನವ್ರು ರೀ. ಅವ್ರು ಯಾರ ಏನ ನಮ್ಗೆ ಯಾವ ಸುದ್ದಿನೂ ಬೇಡ. ಏನು ನನ್ನ ಮಗ್ಗಿ ಎಲ್ಲಿ ಏನು ಮಾಡ್ತಾರ ಅಂತ ನನಗೆ ಅದೊಂದೇ ಹೊಟ್ಟೆ ಬೇನಿ, ಮತ್ತೊಂದೇನಿಲ್ಲ. ಬೇಡಪ್ಪ ಬೇಡ, ನಮಗೆ ಯಾರು ಸವಾಸ ಬೇಡ, ಏನೂ ಬೇಡ, ನಮ್ಗೆ ಯಾರ್ದೇನು ಕೊಡೋದು ಬೇಡ, ಬಿಡೋದು ಬೇಡ. ನಮ್ಮ ಪಾಡಿಗೆ ನಾವಿರೋಣ್ರಿ, ಯಾರೂ ಬೇಡ್ರಿ. ಅದೇನು ಆಸ್ತಿ ಏನು ಹೋದ್ರೋಗ್ಲಿ, ಒಟ್ಟು ಹೊಲ ತೊಗೊಂಡ್ರೆ ತಗೊಳ್ಳಿ, ಏನು ನಮಗೆ ಬೇಡ. ಇದು ಬರೀ ಆಸ್ತಿ ಸಂಬಂಧ ಆಗೈತೆ ಅಂತ ನೀ ತಿಳ್ಕೊಂಡು. ಬರೀ ಆಸ್ತಿ ಸಂಬಂಧ ಅಲ್ಲ, ಪಂಚಾಯತಿ ಎಲೆಕ್ಷನ್ ಇತ್ತಿಲ್ಲಿ ಊರಾಗ. ನಾ ಏನಂದೆ, ನನಗೆ ವಯಸ್ಸಾಗೈತಪ್ಪ ನಿಲ್ಲಕ್ಕಾಗಲ್ಲ, ಬೇಕಾದ್ರೆ ನನ್ನ ಮಗನ ನಿಲ್ಲಿಸ್ತೇನೆ ಎಂದೆ. ಬ್ಯಾಡ್ರಿ ನೀವು ನಿಂದ್ರಿ, ಯಾಕಂದ್ರೆ ನಾ ಕಡೆ ಓಡಾಡ್ಬೇಕಾಕತಿ, ಇದ್ರ ಬಗ್ಗೆ ಮಾಹಿತಿ ನಿಮಗೈತಿ ಅಂತ ಅವ್ರು ಅಂದ್ರು. ಅಂದ್ಬಿಟ್ಲೆ ಇದ್ರಿನ ಗೌಡ ಅದನ್ನಲ್ಲ, ನನ್ನ ಮಗನ ನಿಲ್ಲಿಸ್ತೀನಿ ಅಂದ. ಆತ್ ನಿಂದಿರ್ಸ್ಕೊ ಹೋಗು ಅಂತ ನಾ ಅಂದೆ. ಅಂದ್ಬಿಟ್ಲೆ ಏನಾಗ್ಬಿಡ್ತಂದ್ರೆ, ಈಗ ನನ್ನ ಮಗಗೆ ಹಿಂಗಾತಂದ್ರೆ ನಾನು ನಿಂದ್ರಂಗಲ್ಲ, ಅವಾಗ ಅವನ ಗೆಲ್ತಾನ, ಅವನು ಇರೋದು ನಿಲ್ಲೋರು ಬೇರೆ ಯಾರೂ ಇಲ್ಲ. ಆ ಉದ್ದೇಶಕ್ಕೆ ಅವರು ಹಂಗೆ ಮಾಡ್ಯಾರ ಅಷ್ಟ, ಮತ್ತೊಂದು ಏನಿಲ್ಲ. ಗೊತ್ತನ ಮನುಷ್ಯ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಏನೇನೆಲ್ಲ ಮಾಡ್ತಾನೆ ನೋಡು. ಬೇಡ, ಯಾ ಪಂಚಾಯತಿ ಎಲೆಕ್ಷನ್ ಬೇಡ, ನನ್ನ ಮಗನ ನಾ ಎಲ್ಲಿ ಕಳ್ಸೋದಿಲ್ಲ. ಆತ್ ಬಿಡು ಬೇಡ ಅಂದ್ರೆ ಬೇಡ ಅಷ್ಟೆ. ನನಗೆ ಈ ಊರಿನ ಜಂಜಾಟ ಇದು ಯಾವುದು ಬೇಡ ಅನ್ಸ್ಬಿಟ್ಟತಿ. ಸತ್ತು ಹೋಗೇ ಬಿಟ್ಟ ಮಗ ಅನ್ಕೊಂಡಿದ್ದೆ. ಓ ದೇವ್ರೆ, ಬಂದಾನಲ್ಲ ಅಷ್ಟೇ ಸಾಕು, ಏನೂ ಬೇಡ ನಮಗೆ. ಕಸ್ತೂರಿ, ಈ ಖುಷಿ ಆತನ? ಮತ್ತೆ ಖುಷಿ ಆಗ್ಲಾರ್ದಂಗೆ ಇರ್ತೈತೇನ? ಎಷ್ಟು ಬೇಜಾರಾಗಿತ್ತು ನಂಗೆ. ಬಂದಾಗಿಂದ ಬರೀ ನಾವು ಮಾತಾಡಕತ್ತೀವಿ, ನೀವು ಮಾತಾಡ್ಕೊರಿ ಗಂಡ ಹೆಂಡತಿ. ನಾವೇನು ಊರಿಗೆ ಹೋಗ್ತೀವಿ, ಹೊತ್ತು ಭಾಳ ತಲ್ಲಿ ಊರಾಗೂ ಏನು ಸುದ್ದಿ ಮುಟ್ಸಿಲ್ಲ, ಏನಿಲ್ಲ, ಇದಕ್ಕಿದ್ದಂಗೆ ಹಿಂಗೆ ಬಂದೀವಿ. ನಾವೇನು ಬರ್ತೇವೆ. ಇದು ಬಸ್ಸಿಗೆ ಹೋಗ್ತೀರೇನ್ರಿ ಹಂಗಾರ? ಹ್ಞೂನಪ್ಪ, ಬಸ್ಸಿಗೆ ಹೋಗ್ಬಿಡ್ತೀವಿ. ಎತ್ತಾಗ ಒಟ್ಟು ನಮ್ಮ ಮಳೆ ಬಂದಲ್ಲ ಅಷ್ಟ ಸಾಕು. ನನ್ನ ತಂಗಿ ಗೋಳ ನೋಡೋಕ್ಕಾಗತ್ತಿತ್ತಿಲ್ಲ ಬಿಡ್ರಿ ಮಾವರ. ನಮ್ಮ ತಂಗಿ ಬಿಟ್ಟು ಎಲ್ಲಿ ಹೋಗಾಕೋಬೇಡ್ರಿ ನೀವು. ಏನ್ರಿ ಮಾವರ, ನೀವು ನಮ್ಮ ತಂಗಿ ಜೊತೆಗೆ ಇರ್ಬೇಕ್ರಿ. ಇನ್ನೇಮೆ ಎಲ್ಲರೂ ಹೋಗಂದ್ರು ನಾವು ಹೋಗೋದಿಲ್ಲಪ್ಪ. ಯಪ್ಪ ನನಗೆ ಹೆದರಿಕೆ ಬಂದ್ಬಿಟ್ಟತಿ ಈಗ. ಆತ ದೊಡ್ಡ ಮಾವರ, ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಡ್ರಿ. ಇವೆಲ್ಲ ಸ್ವಲ್ಪ ಗದ್ದಲು ತಣ್ಣಗಾಗೋಮಟ ಒಬ್ಬೊಬ್ಬರನ್ನ ಎಲ್ಲಿ ಕಳ್ಸಕ್ಕೆ ಹೋಗ್ಬೇಡ್ರಿ. ಯಾಕೆ ಮನುಷ್ಯ ಒಮ್ಮೆ ಅದೇನಂತಾರಲ್ಲ, ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ ಅಂತೇಳಿ, ಏನೋ ಒಂದು ನಮ್ಮ ನಶೀಬ ಈಗ ತಪ್ಪಿಸ್ಕೊಂಡೇವಿ. ಇನ್ನೊಮ್ಮೆ ಏನಾರು ಆದ್ರಿ ಮಾಡಿದ್ರಿ, ಅದಕ್ಕೆ ಒಬ್ಬೊಬ್ಬರನ್ನ ಎಲ್ಲಿ ಕಳ್ಸಕ್ಕೆ ಹೋಗ್ಬೇಡ್ರಿ. ಇಲ್ಲ ತಗೋರಪ್ಪ, ನೀ ಚಿಂತೆ ಮಾಡ್ಬಿಡ. ನೀವು ಅಷ್ಟೇ ರೀ, ಒಬ್ಬೊಬ್ಬರ ನೀವು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಅವ್ರ ಜೀವ ನಿಮ್ಮ ಜೀವ ಎರಡೂ ಈ ಮನೆಗೆ ಭಾಳ ಮುಖ್ಯ ಅದಾವ್ರಿ. ಏನ್ರಿ, ಅದಕ್ಕೆ ನೀವು ಇನ್ನೂ ಮೊಮ್ಮಕ್ಕಳು ಮೊಮ್ಮಕ್ಕಳು ಕಾಣ್ಬೇಕು. ಇನ್ನು ನೀವು ಇಷ್ಟಗಡ ನೀವು ಇಂಥವೆಲ್ಲ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಏನಾರ ಆದ್ರೆ ಅದಕ್ಕೆ ಇನ್ಮೇಲೆ ನಿಮ್ಮ ಆರೋಗ್ಯನೂ ನೀವು ನೋಡ್ಕೊರಿ ಒಟ್ಟು. ಆತ್ರಿ, ನಾವೇನು ಬರೋಣ್ರಿ. ಮನ್ಯಾಗ ಅವನ್ನ ಒಬ್ಬಕಿನ ಬಿಟ್ಟು ಬಂದೀವಿ. ಅಲ್ಲೇ ಮತ್ತು ಪಾಪ ಅವು ಏನು ಮಾಡಿಲ್ಲ ಏನು ಬಿಟ್ಲ, ಅಲ್ಲಿನೂ ಆಕಿನೂ ಆತಂಕದಾಗ ಕುಂತಿರ್ತಾಳ, ಏನಾತ ಏನು ಅಲ್ಲಿ ಅಂತೇಳಿ ಕರ್ಕೊಂಬರೋಣ ಅಂದ್ವಿ. ಗಾಡಿಯಾಗ ಜಗ ಸಾಲಿಲ್ಲ ಅಂತ ಹಂಗೆ ಬಂದ್ಬಿಟ್ವಿ. ಆಮೇಲೆ ವಯಸ್ಸೊಂದಾಗಿತ್ತಲ್ಲ, ಅಷ್ಟು ದೂರ ದಾರ್ಯಾಗ ಬರಾಕ್ ಹೋಗಿ ತ್ರಾಸ ಆಕತ್ತಂತ ಬಿಟ್ಟು ಬಂದ್ವಿ. ಅದಕ್ಕೆ ಮನೆಗೆ ಹೋಗ್ಬರ್ತೈತವ್ರಿ. ಆತವ್ರಿ, ಹೋಗ್ಬರ್ರಿ. ಕಸ್ತೂರಿ, ಹೋಗ್ಬರ್ತೀನವ. ಹೋಗ್ಬರ್ತೇನೆ ರೀ ಹೇಳ್ಯಾರ. ಹುಷಾರಿ, ಆರೋಗ್ಯದ ಕಡೆ ಎಲ್ಲಿ ಹೋಗಾಕ್ ಹೋಗ್ಬೇಡ್ರಿ. ಸ್ವಲ್ಪ ದಿನ ಮನ್ಯಾಗ ಇರ್ರಿ ಈಗ. ಹ್ಞೂ ರೀ ಮಾವರ, ಇರ್ತೇನೆ ತೋರಿ. ಹೋಗ್ಬರ್ತೇನವ ಕಸ್ತೂರಿ. ಬಸಪ್ಪ, ಹೋಗ್ಬರ್ತೇನ್ರಿ. ಕಸ್ತೂರಿ, ಹೋಗ್ಬರ್ತೀನಿ. ಹೋಗ್ಬರ್ತೇನವ ನಾನು. ಇರಮ್ಮ, ತಡಿವಾ. ಕಸ್ತೂರಿ, ನಿಮ್ಮ ಅತ್ತಿಗೆ ಮಗ ಹೋಗು. ಅಲ್ಲೇ ಸೀರೆ ಮತ್ತು ಕುಂಕುಮ, ಬಳಿ, ಹೂವು ಎಲ್ಲ ಇಟ್ಟೇನಿ, ಕೊಟ್ಟು ಉಡಿ ತುಂಬ ಹೋಗು. ಮುತ್ತೈದೆ ಹೆಣ್ಮಗಳ ಮನೆಗೆ ಬಂದಾಳ, ಅದು ಲಗ್ನ ಆಗಿಂದ ಹೊಸ್ತಾಗಿ ಬಂದಾಳ, ಹಂಗೆ ಕಳಿಸ್ಬೇಡ, ಹೋಗವ.
ಹ್ಞೂ ರೀ ಅತ್ತಾರ. ಹೋಗ್ಬರ್ತೇನೆ ರೀ ಅತ್ತೆಯರ ಮಾವ್ರು, ಹೋಗ್ಬರ್ತೇನೆ ರೀ. ನನ್ನ ಮಗನ ಯಪ್ಪ ದೇವ್ರೆ, ನನ್ನ ಮಗ ನನ್ನ ಪಾಲಿಗೆ ಮತ್ತೆ ಸಿಕ್ಕನವ ಯವ್ವ ದೇವ್ರೆ. ಯಾ ದೇವ್ರಿಗೆ ನಾನು ದುರ್ಗವ್ನ ಗುಡಿಯಾಗ ಬೇಡ್ಕೊಂಡಿದ್ದೆ ಉರುಳು ಸೇವೆ ಮಾಡ್ತೇನೆ ಅಂತೇಳಿ. ಮಂಗಳವಾರ ದಿನ ಹೋಗಿ ಮೊದಲು ಉರುಳು ಸೇವೆ ಮಾಡಿ ಬರ್ತೇನಪ್ಪ. ಯವ್ವ ಉರುಳು ಸೇವೆ ಮಾಡಕ್ಕೇನು ಸಣ್ಣಕ್ಕೇನು ಬೇ ನೀನು? ಹಾಂ ಬ್ಯಾಡವ, ತ್ರಾಸ ಆಕತಿ. ಯಾಕಂತದೆಲ್ಲ ಹರಕಿ ಓದ್ಕೊಂಡು ಏನು ಮಾತಂತ ಮಾತಾಡ್ತಿಲ್ಲ? ಮಗನಿಗಿಂತ ಹೆಚ್ಚಿಂದ ಐತನ? ಸುಮ್ಮನೆ ಕೊಟ್ಟ್ಯಾವ ಎಲ್ಲರಿಗೆ ಅರ್ಶಿನ ಕುಂಕುಮ? ಹ್ಞೂ ಕೊಟ್ಟೆ. ಅವರೆಲ್ಲ ಈಗ ಚಕಡೆ ಎತ್ತಿ ಹೋದ್ರೆ ಆತವ. ನೀವು ಊಟದ ಕುಂದ್ರಬೇಕಾರೆ ಮಾತಾಡ್ಕೊಂತ ಆಮೇಲೆ ಬರುವಂತೆ. ಕಸ್ತೂರಿ ಬಾಯ್ಲೆ, ನಾ ಇಲ್ಲದಕ್ಕೆ ಬೇಜಾರಾಗಿತ್ತೇನು? ಬರೀ ಬೇಜಾರಲ್ಲ, ಎಷ್ಟು ಬೇಜಾರಾಗಿತ್ತು. ನನಗಂತೂ ಸತ್ತ ಹೋಗ್ಬಿಡ್ಲೇನೋ ಅನ್ಸಿತ್ತು. ಗೊತ್ತೇನ, ಅವಾಗ ಗೊತ್ತಾಗಿದ್ದು ನನಗೆ ನಿಮ್ಮನ್ನ ಬಿಟ್ಟು ನಂಗೆ ಇರೋಕ್ಕಾಗಂಗಿಲ್ಲ ಅಂತೇಳಿ. ನೀವೇನಾರು ಹೊಳ್ಳಿ ಬರಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕಿತ್ತು? ಅದಕ್ಕೆ ನೋಡು, ನಿನ್ನ ಇಷ್ಟೊಂದು ಬೇಜಾರು ಮಾಡ್ಕೊಂತಿ ಅಂತಾನೆ ಆ ದೇವರು ನಂಗೆ ಏನೂ ಆಗ್ಲಾರ್ದಂಗೆ ವಾಪಸ್ ಕಳ್ಸ್ಯಾನ. ನಿಂಗೆ ಏನಾಗಲ್ಲ, ನೀ ತಲೆ ಕೆಡಿಸ್ಕೋಬೇಡ. ಏನ ರೀ, ನಾನು ನಿಮ್ಮನ್ನ ಭಾಳ ಪ್ರೀತಿ ಮಾಡ್ತೀನಿ. ನೀವಿಲ್ಲಂದ್ರೆ ನಂಗೆ ಇರೋಕ್ಕಾಗಲ್ಲ. ನೀವಂದ್ರೆ ನಂಗೆ ಭಾಳ ಇಷ್ಟ. ಒಂದು ಸಲ ನಾನು ನಿಮ್ಮನ್ನು ಬಿಟ್ಟು ಹೋಗಿದ್ನಲ್ಲ, ಅವತ್ತು ನಂಗೆ ಗೊತ್ತಿದ್ದಿಲ್ಲ ನಿಮ್ಮ ಮೇಲೆ ಇಷ್ಟು ಪ್ರೀತಿ ಐತೆ ನಂಗೆ ಅಂತೇಳಿ. ಆವಾಗ ನಂಗೆ ಏನೂ ಗೊತ್ತಿದ್ದಿಲ್ಲ, ಈಗ ಗೊತ್ತಾಗೈತಿ. ನಾನು ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತೀನಿ. ನಾನು ಅಷ್ಟೆ ನಿನ್ನ ಭಾಳ ಪ್ರೀತಿ ಮಾಡ್ತೀನಿ. ಆದರೆ ಕಸ್ತೂರಿ, ನಾನು ನಿನಗೆ ತಕ್ಕಮಲ್ಲ. ನೀನು ಇಷ್ಟು ಚಂದದಿ, ಸಣ್ಣಕ್ಕೆದಿ, ನಿನಗೆ ನಾ ತಕ್ಕಮಲ್ಲ ಬಿಡ ಕಸ್ತೂರಿ. ಅವಾಗ ನನಗೆ ನೀ ಇಷ್ಟ ಆಗಿಬಿಟ್ಟೆಲ್ಲ ಮದುವೆ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಅನ್ನಿಸ್ತು ನನಗೆ ನೀ ನನ್ನ ಜೊತೆಗೆ ಜೀವನ ಮಾಡೋಕೆ ಒಲ್ಲೆ ಅನ್ನತ್ತಿದ್ದೆಲ್ಲ. ಅವಾಗ ಅನ್ನಿಸ್ತು, ಥೋ ಪಾಪ ಆಕಿನ ಬಲವಂತವಾಗಿ ಮದುವೆ ಮಾಡ್ಕೊಂಡ್ಬಿಟ್ನಲ್ಲ ನಾನು ಅಂತೇಳಿ. ಆದರೆ ಈಗ ನೀನು ನನಗೆ ಇಷ್ಟೊಂದು ಪ್ರೀತಿ ಕೊಡಾಕತ್ತಿರೋದು ನೋಡಿ ನನಗೂ ಮೊದಲೇ ಪ್ರೀತಿ ಇತ್ತ ನಿನ್ನ ಮೇಲೆ. ಮತ್ತಿನ್ನೇನು ಆಯ್ತು ಬಿಡ, ಹಂಗಾರೆ ಹೊಂದಾಣಿಕೆ ಆತ ಅಂದ್ಕೊಂಡೆ. ನೀನೇನಾರು ನನ್ನ ಜೊತೆಗೆ ಜೀವನ ಮಾಡೋಕೆ ಒಲ್ಲೆದಿದ್ದೆ ಅಂದ್ರೆ ನಿಜವಾಗ್ಲೂ ಭಾಳ ಬೇಜಾರಾಕಿತ್ತು ನನಗೆ. ಏಕೆಂದ್ರೆ ನಾನು ನಿನ್ನ ಭಾಳ ಆಸೆಪಟ್ಟು ಮದುವೆ ಮಾಡ್ಕೊಂಡಿದ್ದೆ. ನನಗೆ ಒಂಥರ ಚಂದಾಚಾರನೇ ಎಲ್ಲ ಅಂದ್ಕೊಂಡಿದ್ದೆ. ಆದರೆ ರೂಪಕ್ಕಿಂತ ಗುಣ ಮುಖ್ಯ ಅಂತೇಳಿ ಆಮೇಲೆ ಅರ್ಥ ಆತಲ್ಲ, ಅದಕ್ಕೆ ಸುಮ್ಮನಾದೆ. ಇಷ್ಟಕ್ಕೂ ನಿಮ್ಗೇನಾಗೈತಿ? ನೋಡಕ್ಕೆ ಚಂದಾಗಿ ಕರೆ ಆನಿ ಮರಿ ಇದ್ದಂಗೆ ಇದೀರಿ. ಸಣ್ಣ ಕರೆ ಆನಿ ಮರಿ ಇರ್ತೈತಲ್ಲ, ನೋಡಕ್ಕೆ ಚಂದ ಇರ್ತೈತಲ್ಲ ಹಂಗೆ. ಹೌದು, ಮತ್ತೆ ಬೆಳ್ಳಗಂತೂ ಇಲ್ಲ, ಕರ್ರಗ ಇದ್ದೀರಿ, ದಪ್ಪಗದಿರಿ. ಆನಿ ಮರಿ ಹಿಂಗೆ ಇರ್ತೈತಿ. ಹಾಂ, ಬೇಕಾದನ ಆನಿ ಮರಿಯನ್ನು, ಎಮ್ಮಿಗೊಡ್ಡನ್ನು, ಕರೆ ಎಮ್ಮಿಗೊಡ್ಡನ್ನು ಬೇಕಾದ ಅನ್ಕೋ, ನಂಗೆ ಏನು ಅನ್ಸಲ್ಲ. ಯಾಕಂದ್ರೆ ಅನ್ನಕತ್ತಿರೋದು ನೀನಲ್ಲ. ಇನ್ನೊಂದ್ಸಲ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ. ನೀವಂದ್ರೆ ನನ್ನ ಜೀವ, ನನ್ನ ಪ್ರಾಣ. ನನಗೆ ನೀವು ಬೇಕು. ಇಲ್ಲ ಇಲ್ಲ, ಎಲ್ಲೂ ಹೋಗಲ್ಲ, ಅಳಬೇಡ, ಏನೂ ಆಗಲ್ಲ ನಂಗೆ. ಇಷ್ಟೊಂದು ಪ್ರೀತಿ ಮಾಡೋ ಏನ್ತಿರ್ಬೇಕಾರೆ ನಾ ಎಲ್ಲೋ ಕನಿ. ಅಲ್ಲ, ಹೋಗಿದ್ದು ಹೊತ್ತಾಗ ಹೋಗ್ಯಾವ. ಅಲ್ಲ, ನನ್ನ ಬೇಕಿನ ಕರ್ಕೊಂಡು ಹೋಗಿದ್ದು ಹಾಕಿದ್ದಿಲ್ಲ, ನಾನು ನಾಯಿ ನೀವು ಕರ್ಕೊಂಡು ನಾವು ಗೊತ್ತಾಕತ್ತಿದ್ನೆ. ಹೋಗತ್ತ ನನ್ನೊಳ ಇಲ್ಲಿ ಬಿಟ್ಟು ಹೋದ್ರೆ ನಾನು ಬೇಕು ಬರಲಿಲ್ಲ ಅಂತ ಅವ್ರು ಏನಾರು ಅನ್ಕೊಳಂಗಿಲ್ಲನ? ಹಾಂ, ಅಂದ್ರೆ ಇವರಷ್ಟ ಒಳ್ಳೆಯರಾಗಬೇಕು. ಈಕೆ ಏನು ದೊಡ್ಡ ಹಿರೇ ಮನುಷ್ಯ ನೋಡಿ, ಕರಿಮಾರಿ ಈರಿ ಈಕಿನ ಕರ್ಕೊಂಡು ಹೋಗ್ಯಾರ. ಈಕಿನ ಕರ್ಕೊಂಡು ಹೋಗೋ ಕೆಲಸ ಏನಿದ್ದಿತ್ತಲ್ಲೇ? ಬಿಟ್ಕೊಟ್ಟು ಹೋಗೋದು ಬಿಟ್ಟು ತಲೆ ಬ್ಯಾನತ್ತಾಗ. ನಾನು ಎಷ್ಟು ಇರ್ಬೇಕು ಇವ್ರು ತಿಂಡಿ ಅಂತ ನನ್ನತ್ತಾಗ. ನನ್ನಂತ ಹಿರೇ ಮನುಷ್ಯಳನ್ನ ಮನ್ಯಾಗ ಒಕ್ಕಟಿ ಅಕ್ಕಿನ ಕರ್ಕೊಂಡು ಹೋಗ್ಯಾರ ನೋಡು. ಆದರೂ ಏನೋ ಆಗಲಿ, ನಮ್ಮ ಕರಿಮಾರಿ ಈರಿ ನಮ್ಮ ಮನೆಗೆ ಬಂದ ಮೇಲೆ ನನ್ಗೆ ಕಿಮ್ಮತ್ತಿಲ್ದಂಗೆ ಆಗಿಬಿಟ್ಟತವ ಯವ್ವ ಆತಾಗ. ಹೋಗ ಮಾರಾಯ ಆತಾಗ ಇರ್ತಾಳ ನಡಿ. ಶಾಂತಕ್ಕೆ ಲೊಕ್ಕಳ ಏನ್ರವ ಬಿಡಾಡ್ಯಾರ? ಏನು ನಮ್ಮ ಮನೆ ಕಡೆ ಹಾದಿರಿ? ಶಾಂತಕ್ಕದಾಳ ಅಂದೆ. ಈ ಮನಿ ನಂದು, ಶಾಂತ ಒಂದಲ್ಲ. ಏನು ಶಾಂತಕ್ಕದಾಳನ ಅಂತ? ಅಲ್ಲ, ನಾ ಇದ್ದಿದ್ದೇನು ಕಣ್ಣ ಕಾಣುವಂತ ನಿನ್ಗೆ? ಅಲ್ಲ ಬಿಡಾಡ್ಯಾರ ಮೊನ್ನೆ ಅದ ನನ್ನ ಸೊಸಿ ಜಗಳ ಮಾಡಿ ಅವ್ರ ಮನೆಗೆ ಹೋಗಿ ಕುಂತಾಗ ಒಬ್ಬೇಕರ ಈ ಕಡೆ ಹಾದ್ರಿ ಅಲ್ಲಿ ನೀವು ಎದಕ್ಕರ ಏಟರ ಒಂದಿಟ್ಟು ಕೆಲಸ ಪಲ್ಸ ಮಾಡಿಕೊಡ್ಲೇನ ಅಂತೇಳಿ ಇವತ್ತು ಎದಕ್ಕೆ ಬಂದಿರೇ? ಓಸು ತಂಡ ಕಟ್ಕೊಂಡು 3 ಮಂದಿಗೆ ಏನು ಮಾಡಕ್ಕೆ ಹೊರೆ ಬದುಕಿಲ್ಲನ? ಬರ್ತೇನೆ ನಡ್ರಿ ನಿಮ್ಮ ಮನೆ ನಿಮ್ಮ ಮಾತುಗಳಿಗೆ, ನಿಮ್ಮ ಗಂಡುಗಳಿಗೆ ಹೇಳ್ತಾನೆ. ಕೆಲಸ ಐತಿ ಬೇ, ನಾವು ಹೊಂಟಿರೋದ ಬೇರೆ ಉದ್ದೇಶಕ್ಕೆ. ಏನಾಗೈತೆ ಅಂದ್ರೆ, ಪಂಚಾಯತಿಯರು ಹೋದ್ಸಲ ಎಲ್ಲ ಪಂಚಾಯತಿಯರು ತಮ್ದು ಓಟ್ ಹಾಕಿಸ್ಕೊಂಡು ಗೆಲ್ಲುವ ಹೊತ್ತಿನಾಗ ಹೇಳಿದ್ರೆ ಈ ಓಣಿಗೆ ನಳ ಹಾಕಿಸ್ತೀವಿ, ಎಲ್ಲರೂ ನೀರು ಹಿಡಿಯಾಕ ಅನುಕೂಲಕೈತಿ ಅಂತೇಳಿ. ಈ ಹೊತ್ತಿನ ಮಟ್ಟ ಸುದ್ದಿ ಬಿದ್ದಿಲ್ಲ. ಅದಕ್ಕೆ ಊರಾನ್ ಮಂದಿ ಹೆಣ್ಮಕ್ಳೆಲ್ಲರೂ ಸೇರಿ ಕೊಡ ತೊಗೊಂಡು ಹೋಗುದು ಅವ್ರ ಮನೆ ಬಕ್ಲಕ್ಕೆ. ಪಂಚಾಯತಿ ಅಧ್ಯಕ್ಷರ ಮನೆ ಬಕ್ಕೆಲ್ಲ ಕುಂತು ಧರಣಿ ಕುರುನು ಅಂತ ಅಷ್ಟೇ. ಏನ ಕೊಡ ತಗೊಂಡ? ಸ್ಟೀಲಿನ ಕೊಡನ, ಹಿತ್ತಾಳೆ ಕೊಡನ, ಏನ ಪ್ಲಾಸ್ಟಿಕ್ ಕೊಡನ? ಪ್ಲಾಸ್ಟಿಕ್ ಬೇ. ಕೊಡ ತಗೊಂಡೋಗಿ ಏನು ಮಾಡೋದು? ಕೊಡ ತಗೊಂಡೋಗಿ ಏನು ಮಾಡೋದು? ಅಲ್ಲಿ ಧರಣಿ ಕುಂದ್ರದು, ನೀರು ಬೇಕೇ ಬೇಕು ಅಂತೇಳಿ ಅಷ್ಟು ಮಂದಿ ಕುಂತ್ವಿ ಅಂದ್ರೆ ತಾವ ನಳ ಹಾಕಿಸ್ತಾರ ಓಣಿಗೆ. ಅದಕ್ಕೆ ಅಯ್ಯ ಎಲ್ಲದ್ದಿ ಮಾಕ್ರಿ ನಿಮ್ದು. ಈ ಸಲ ಬರ್ತಾರಲ್ಲ ಎಲೆಕ್ಷನ್ ಓಟ್ ಹಾಕ್ರಿ ಅಂತೇಳಿ, ಅವಾಗ ಹೇಳ್ರಿ ಬೇಸಿಗೆ ನಳ ಹಾಕಿಸ್ರಿ ಓಟ್ ಹಾಕ್ತೇವಿ, ಖಾಲಿ ಪೀಲಿ ಬರೀ ಓಟ್ ಹಾಕಿಸ್ಕೊಂಡು ಕಣ್ಮರಿ ಆಗುದಲ್ಲ, ಕೆಲಸನೂ ಮಾಡ್ಬೇಕು ಓಟ್ ಅಂತೇಳಿ ಹೆಟ್ರಿ. ಅದನ್ನು ಬಿಟ್ಟು ನಳ ಹಾಕಿಸ್ರಿ ಅಂತ ಹಾಕಿಸ್ತಿದ್ದಾರನವ್ರು. ಅದೇನ ಆಕತಿ. ಮೊದಲು ಶಾಂತವೆಲ್ಲ ಹೇಳ. ಶಾಂತಕ್ಕ ಆಕೆ ನನ್ನ ಮೊಮ್ಮಗಳು ಬಾಳೆ ಬೆಂಗಡಿಗೆ ಎದ್ದತೆ ಯವ್ವ ಕಸ್ತೂರಿದು. ಅಲ್ಲಿ ಹೋಗ್ಯಾಳ ಗಂಡನ ಮನೆಗೆ, ಅವ್ರ ಗಂಡನ ಮನೆಗೆ. ಯಾಕೆ ಬೇ ಅಮ್ಮ, ಏನಾತ? ಅಯ್ಯೋ ಗಿರ್ಜಿ, ಇದೇನ್ಲಿ
ಅಯ್ಯೋ ಪಾಪ ಅದಕ್ಕವ ನಾನು ಕರ್ಕೊಂಡು ಹೋಗ್ಬೇಕು ಬೇಡ. ಮನಿ ಹಿರೇ ಮನುಷ್ಯಾಳ ನಾನು ಇಲ್ಲೇ ಒಕ್ಕಟ್ಟಿ ಚಕಡ್ಯಾಗ ತಾವ ಹೋಗ್ಬಿಟ್ರೆ ನಮ್ಮ ಮನಿಗೆ ಹೋಗಲಿದೆ ಮೂಳಿ ತಾನ ಓಡಿ ಬಂದು ಹೊಕ್ಕೊಂಡತ್ತಲ್ಲಿದೆ ಕರಿಮಾರಿ ಹೀರಿ ಆ ದೊಡ್ಡ ಹಿರಾಳ ಅನ್ನಂಗ ಅವ್ರ ಅಪ್ಪನ ಕರ್ಕೊಂಡು ಚಕಡ್ಯಾಗ ಹತ್ತುಗಳ ಆಕಿ ಓಸು ಅಲ್ಲೋಗ್ಯಾರೀಗ. ನೋಡೋ ನಾನು ಯಾವ ಕರಿತಾರ ಅಂತ ಸುಮ್ಮನದನಿ. ಏನ ಹೆಣ ಸಿಕ್ತೋ ಗುಟ್ಟು ಕುಂದಿರ್ಸಿದ್ರು ಏನ್ ಮಾಡಿದ್ರು ಮಣ್ಣೆವಾಗ ಒಂದು ಗೊತ್ತಾಗೋಲ್ತ. ಐನಿಂದ ಆಯ್ಸೆ ಇದ್ಲಿ ಎಂತ ಮುದುಕಿದ್ಯಾ ಇವ ನೀನು ಎಂತ ಮಯವ ನೀನು. ಅಲ್ಲ ಇನ್ನೂ ಏನು ಗೊತ್ತಾ ಇಲ್ಲ ಅಂತ ಅವ್ರು ಹೋಗ್ಯಾರ. ಯಾಲೆ ಅವ್ರನ್ನ ಮಣ್ಣೆವಾಗ ಅಂತ ಕೇಳ್ತೀವ. ಏನು ಆಗದಂಗಿರ್ಲಿ ಪಾಪ ಆ ಹುಡುಗಿ ಚಂದ ಇರ್ಲಿ ಅಂತ ಬಯಸದ ಗೊತ್ತಿಲ್ಲ ನಿನಗ. ಬಯಸಿದ ಗುಟ್ಲೆ ಎಲ್ಲ ಹಾಕತ್ತೇನ ಬೇಸದ ಹೇಳ. ಇದೆಲ್ಲ ಏನಿಲ್ಲಲೇ ನಮ್ಮ ಮನಿಗೆ ಬಂದತ್ತಲ್ಲ ಆ ಶನಿ ಆ ಈರಿ ಅದರದ ಕಾಡಾಟ. ಹೊಲಸಗಾಲೇ ನಮ್ಮ ಮನೆಯ ಕಾಲಿಟ್ಟಾಳ. ಮತ್ತಿನ್ನೇನೈತಿ ಒಬ್ಬೊಬ್ರದು ದರಿದ್ರ ಗುಣ ಇರ್ತಾವು. ಜಾತಕದಾಗ ಒಂದು ಏನಾರ ಕಂಟಕ ಇರ್ತೈತಿ ಅದನ್ನ ಕಳಿಲಾರ್ದ ಮುಹೂರ್ತ ನೋಡ್ಲಾರ್ದ ದಿನ ನೋಡ್ಲಾರ್ದ ಶಾಂತಿ ಮಾಡಿಸ್ಲಾರ್ದ ಲಗ್ನ ಆದ್ರ ಹಿಂತಾವಕ್ಕವು ನೋಡು. ಅದಕ್ಕೆ ಮತ್ತೆ ಯಾಕೆ ಹಿರಿಯರೆಲ್ಲ ನೋಡಿ ಮಾಡಿ ಚಂದ ಜಾತಕ ಕೇಳಿಸಿ ಮದುವೆ ಮಾಡ್ತಾರ. ಇಲ್ಲ ಈಗ ನೋಡು ತಾನ ಅಣ್ಣನ ಮಗಳಂತೇಳಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಲು ನೋಡ ಆ ಹುಡುಗಿ ಜೀವನಕ್ಕೆ ಮುಳ್ಳಾದ್ಲು. ಯಾ ಬಿಡ್ಬೆ ನೀನ ಬೇಕಿತ್ತಾಗ ಹಂಗೆಲ್ಲ ಯಾಕಾಕತಿ ಪಾಪ ಆ ಹುಡುಗಿ ಏನು ಹಂಗಿದೆ ಇಲ್ಲಿ ಬಿಡು ಪಾಪ. ಸುಮ್ಮನೆ ಒಬ್ರಿಗೆ ಅಂದ್ ಕಟ್ಕೋಬಾರ್ದು ಆಯ್ತು ಅಂತೇಳಿ ನಿನಗೆ ಗೊತ್ತಿಲ್ಲ ಸುಮ್ಮನಿರು. ನಡ್ರಿ ಇವಾಗ ಹೋಗುನು ಸುಳ್ಳ ಇಲ್ಲಿ ಅಮ್ಮನ ಕುಟ್ಟು ಮಾತಾಡ್ಕೊಂಡು ಕುಂತ್ರಿ ಅದಕ್ಕೆ ಬಂತು ನಡ್ರಿ. ಊರು ಬಿಡಾಡ್ಯಾರ ಶಾಂತ ಹೋದಾಳಂದ್ರೆ ಅಷ್ಟ ನಿಂದಿರ್ತಾರ ಅಷ್ಟ ಮಾತಾಡ್ತಾರ. ಇಲ್ಲಾಂದ್ರೆ ಹೆಂಗೆ ಓಡ್ತಾರ ನೋಡಂಗ. ಇನ್ನೇನು ಬರ್ರಿ ಆಕಿದ್ದಾಗೂ ಮಾತಾಡಕ್ಕೆ ಬಿಡಲ್ಲ ನಿಮ್ಮನ್ನ. ಅಯ್ಯ ಆಲೆ ಬಂದ್ರಲ್ಲ ನೀವೆಲ್ಲ ಪತ್ತೆ ಆತನ ಹೆಣ ಮಣ್ಣ ಮುಗಿಸಿ ಬಂದ್ರೇನ. ಒಂದು ಮಾತು ನನ್ನ ಕರಿಬಾರ್ದನ. ನಾನು ಒಂದು ಹಿಡಿ ಮಣ್ಣು ಹಾಕ್ತಿದ್ನವ. ಅತ್ತೇರ ನೀವು ಯಾವ ವಿಚಾರಕ್ಕೆ ಏನಂದ್ರು ನಾ ಸುಮ್ಮನೆ ಇರ್ತಿದ್ದೆ. ಇಂಥ ವಿಚಾರಕ್ಕೆ ಹಿಂಗೆಲ್ಲ ಮಾತಾಡಿದ್ರೆ ನೋಡ್ರಿ ಅತ್ತೇರ. ಮತ್ತೆ ದೊಡ್ಡವರಾಗಿರಲ್ಲ ಬುದ್ಧಿಯಲ್ಲಿಟ್ಟಿರಿ ತುತ್ತೆನ್ಸಿದ ಬಾಯ ಹೋಯ್ತಿರ ಬೇರೆ ಕಡೆ ಹೋಯ್ತಿರಿ ಗೊತ್ತಾಗುದಿಲ್ಲ ನಿಮಗಷ್ಟು. ಅಲ್ಲ ಏನು ಕೇಳೋ ರೀತಿ ಏನಾತವ ಅಲ್ಲೇ ಅಂದ್ರೆ ಒಂದು ಮಾತು ಮಣ್ಣ ಮುಗಿಸಿ ಬಂದಿರಿ ಅಂತಿರಲ್ಲ. ಯಾಕೆ ಅವ್ರು ಚಂದ ಇರೋದು ನಿಮ್ಗೆ ಇಷ್ಟ ಇಲ್ಲನ. ನಿಮ್ಮ ಮಗಳು ಹಳೆ ಅಷ್ಟ ಚಂದ ಇರ್ಬೇಕ ನಿಮಗೆ. ಬೇರೆ ಯಾರು ಹೆಂಗಾದ್ರೇನು ಹಾಳಾಗಿ ಹೋದ್ರೇನು ನಿಮ್ದು ಏನು ಬುದ್ಧಿನ ಏನ ನೀವು ಹಿಂಗೆ ದರಿದ್ರ ಬುದ್ಧಿ ಮಾಡೋದಕ್ಕ. ಮತ್ತೆ ನಮ್ಮ ತಲೆ ಕೆಟ್ಟ ಸಾಕಾಗಿ ಹೋಗ್ಬಿಟ್ಟಿರ್ತತ್ತಾಗ. ಏನ ಮನುಷ್ಯ ತೀರ ಒಂದು ಸೊಸಿಯಾಗಿ ಬಂದಾಗಿಂದ ನೋಡಾಕತ್ತೀನಿ. ನಿಮ್ಮ ಬಾಯಾಗ ಒಂದು ಒಳ್ಳೆ ಮಾತು ಬಂದಿದ್ದು ಕೇಳಬೇಡ್ರಿ. ಯಾವಾಗ ನೋಡಿದ್ರೆ ಇಂಥ ದರಿದ್ರ ಮಾತೆ ಮಾತಾಡೋದು. ಆಕಿಗೆ ಹೋಗಿ ನನ್ನ ಸೊಸಿಗೆ ಬಾಯಿ ಬಂದಾಗ ಮಾತಾಡ್ತೀರಿ ನಿನ್ನೆ. ಅಲ್ಲ ಆಕಿ ಇಲ್ಲೇ ಆಕಿ ಮದುವೆಯಾಗಿ ಬಂದ್ರೆ ಅಲ್ಲೇ ಅಲ್ಲಿ ಏನೋ ಅನಾಹುತ ಆತಂದ್ರೆ ಈಕೆ ಹೆಂಗೆ ಕಾರಣಕ್ಕಳ. ನಿನ್ನೆ ದುಃಖದಾಗಿದ್ದೆ ನೀವೇನ ಮಾತಾಡಿದ್ರು ನಾನು ಹಾಳಾಗಿ ಹೋಗ್ಬಿಡ ಅಂತ ಸುಮ್ಮನಾದೆ. ಎಲ್ಲದಕ್ಕೂ ಹಿಂಗೆ ಸುಮ್ಮನಿರ್ತಾರಂತ ತಿಳ್ಕೊಂಡಿರಿ ನೀವು. ನಮ್ಮ ಅಣ್ಣನ ಎದುರಿಗೆ ಅಷ್ಟು ನೋವಾಗೋಗಿ ಮಾತಾಡ್ತೀರಿ. ನಮ್ಮ ಅಣ್ಣಗಾತ ನನ್ನ ಸೊಸಿಗಾತ ನಮಗಾತ ನೋವು ಮಾಡೋ ಅಷ್ಟು ಅಧಿಕಾರ ನಿಮಗಿಲ್ಲ. ಇದ ಫಸ್ಟ್ ಇನ್ನೊಮ್ಮೆ ಇದ ಕೊನಿ ಇನ್ನೊಮ್ಮೆ ಮಾತಾಡಿದ್ರೆ ಅಂದ್ರೆ ನೋಡ್ರಿ ಎತ್ತೀರ ಮತ್ತೆ ಹೇಳಕತ್ತೇನೆ ಈಗ. ಅಲ್ಲ ಮದುವೆಯಾಗಿ ಬಂದ್ಬಿಟ್ಲೆ ನಿಮ್ಮ ಕಾಲ್ಗುಣದ ಬಗ್ಗೆ ಯೋಚನೆ ಮಾಡಕತ್ತಾರ. ಅಲ್ಲಿ ಸಾಯೋದಲ್ಲ ಮದುವೆಯಾಗಿ ಬಂದ್ಮೇಲೆ ನೀವು ಸತ್ತಿದ್ರೆ ಅಂದ್ರೆ ಹೌದಪ್ಪ ಕಾಲ್ಗುಣ ಸರಿ ಇಲ್ಲ ಅಂತ ನೀವು ಅನ್ನೋದ್ರಾಗ ನಿಮ್ಮ ಮಗಳು ಅನ್ನೋದ್ರಾಗ ಲೆಕ್ಕಿತ್ತು. ಎಲ್ಲಿ ಅವ್ರ ಮನೆಯಾಗ ಏನೋ ಅನಾಹುತ ಆದ್ರೆ ಈಕಿ ಕಾರಣ ಹಾಕಳನ. ಮುಚ್ಚ್ರಿ ಬಾಯಿ. ಮನುಷ್ಯಂದು ಹುಟ್ಟು ಸಾವು ದೇವರು ಮೊದಲ ಬರೆದು ಕಳಿಸಿರ್ತಾನ. ಯಾರೋ ಮನೆಗೆ ಬರೋದ್ರಿಂದ ಯಾರೋ ಹೊರಗೆ ಹೋಗೋದ್ರಿಂದ ಸಾಯೋದಲ್ಲ. ತಿಳ್ಕೊಂಬಿಡ್ರಿ ಇದನ್ನ. ಹಿರಿಯರಾಗಿ ನೀವು ನಮಗೆ ತಿಳಿಸಿ ಹೇಳ್ಬೇಕು. ನಮ್ಮ ಕಡೆಯಿಂದ ಹಿಂಗೆ ಹೇಳಿಸ್ಕೊಂತಿರಲ್ಲ ಅಸಹ್ಯ ಆಗ್ಬೇಕು ನಿಮ್ಗೆ. ಸಾಕಾಗೆ ತಮಗಂತೂ ಏನು ಬಾಯಿ ಮುಚ್ಕೊಂಡಿದ್ದಿದ್ದು. ಅಯ್ಯೋ ಬಿಡಾಡಿ ಏನು ತುಸ ಮಾತಾಡಿದ್ಲಿಕ್ಕೆ. ಅಲ್ಲ ನಾನೇನನ್ ಬರ್ದಂದಿದ್ದೇನೆ ನೋಡಿಕಿಗೆ. ಅಯ್ಯೋ ನಾಯಿ ಅಂತಕ್ಕೆ ಕೇಳಿದಿನಪ್ಪ ಕೇಳ್ತಾನೆ ಅದೇ ಅಲ್ಲ ಇನ್ನೇನು. ಅಲ್ಲಿ ಒಟ್ಟು ನನಗೆ ಅವಮಾನ ಆಗಿ ನನಗಲ್ಲಿ ಆಕೆ ಏನು ಚಪ್ಪಲ್ಲೇ ಹೊಡೆದು ಈ ನಮ್ಮನೆ ಮೇರೆ ತೆಗೆದೋದ್ರು ನಿಂಗೆ ನಡೀತಿದ್ದಲ್ಲ. ಆಯ್ತು ಬಿಡಪ್ಪ ಹೋಲಿ ಮಗ ಅಂತ ಯಾಕೆ ನಾವು ಮುಂದುವರೆದಿದ್ದು ಮಾಡ್ಬೇಕು. ಮಗಗೆ ಬೇಡಾಗ್ಯಾಳವು ಅಂದಮೇಲೆ ನಿಮ್ಮ ಅವ್ನು ಸುಮ್ಮನಿರ್ಬೇ ಮಾತಾಡೋ ರೀತಿನ ಹಂಗಿತ್ತು ನಿಂದ. ಅಲ್ಲೇನು ಆಗಿಲ್ಲ ಪುಣ್ಯಕ್ಕೆ ಹೊಳ್ಳಿ ಬಂದಾವ ನಮ್ಮಳೆ. ನಾವು ಅದೇ ಒಂದು ಸಂಕಟದಾಗ ನೋವು ಅನ್ಭವಿಸಿ ಅಲ್ಲಿ ಹೋಗಿ ನೋಡ್ಬೇಕಿತ್ತು ನೀನು. ಕಸ್ತೂರಿ ಅಳುದು ಅವ್ರತ್ತೆ ಅಳುದು ಅವ್ರಪ್ಪ ಅಳುದು ಏನ ಅದ್ರ ಸಂಕಟ ಮನುಷ್ಯತ್ವಿದ್ದವ್ರು ನೋಡಬಾರ್ದು. ಮತ್ತು ಅದನ್ನು ಅಂಥ ಸಂಕಟ ಪಾಪ ಏನೋ ಬದಿಗೆ ನನ್ನ ಮಗ ಹಳೆ ಬಂದಲ್ಲಪ್ಪ ಅಂತ ಖುಷಿ ಇಲ್ಲ. ಮನೆಗೆ ಬಂದ್ರೆ ಇಲ್ಲಿ ಹಿಂಗೆ ಕೇಳ್ತಿ ಮತ್ತಿನ್ನೇನು ಮಾಡ್ಬೇಕು ಕೇಳ್ಬೇಕು ಏನಾತ ಅಂತೇಳಿ ಹೇಳ್ತೀವಿ. ಅದನ್ನ ಬಿಟ್ಟು ಮಣ್ಣಿಗೆ ಬಂದು ಮಣ್ಣಾಗ್ತಿದ್ಲಂತಿಕಿ. ಸುಮ್ಮನಿರ್ಬೇ ವಯಸ್ಸು ತಕ್ಕಂಗೆ ಮಾತಾಡಲ್ಲ ಮತ್ತು ಸುಸ್ತಾರ ಬುದ್ಧಿ ಹೋತಾರ. ಹೊಲ್ದ ಕಡೆ ಹೋಗಿ ಬರ್ತೇನೆ ನಾನು. ಅಯ್ಯೋ ಊರು ಬಾಡ್ಯ ಇವನು ಹೊಳ್ಳಿ ಮಾತಾಡಿದ್ನಲ್ಲ. ನಾ ಏನು ಕೇಳಬಾರ್ದು ಕೇಳಿದ್ದೇನೆ ನೋಡು. ಆ ಗುಡಿ ಬಿಡ್ಕೊಂಡು ಹೋಗಲ್ವಕತ್ತಾಗ ಹೊಳೆ ಬಂದ ನಂಗರವ. ಆಗ್ಲಿ ಬಿಡು ಬರ್ಬಲ್ತಾಕ. ಬಿಡು ನೀರಾಕ
ನೀರೆಲ್ಲ ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿನ್ ಪ್ರಿಯಾ ಮಮ್ಮಿ ವಿಡಿಯೋ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗೆ ಅಂತೇಳಿ ಬರಕ್ಕೆ. ಅದೇ ಇಲ್ಲ ಹೌದು. ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ. ಇದೆ ಅಲ್ಲಿ ನೋಡ್ರಿ ಫೋಟೋ ಹೊಡ್ಕೋಬೇಕ ಏನ್ ಮಾಡ್ಬೇಕ? ಬಾ ಬಿಡ ಬಿಡ ನೀರು ಹಾಕ್ಬಿಡ. ಹಾ ಅದ ಉಪ್ಪು ನೀರೆಲ್ಲ ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಒಂದ ಕಡೆ ಬಂದ್ಬೇಡ ಬೀಳ್ತೀನಿ.